ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಆಲೂ ಬೋಂಡ ಹ್ಯಾಂಗ್ ಮಾಡೋದಂದ್ರೆ ನಿಮ್ಗೆ ಹೇಳಿಕೊಡ್ತೆ ಬನ್ನಿ. ನಾನಿಲ್ಲಿ 4 ಆಲೂಗಡ್ಡೆನ ಸಣ್ಣ ಸಣ್ಣದು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ನೀವು ಇದನ್ನು ಕುಕ್ಕರಲ್ಲೂ ಬೇಯಿಸ್ಕೊಂಡ್ಲಕ್ಕ, ನಾನು ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ, ಪಾತ್ರದಲ್ಲಿ ನೀರು ಇಟ್ಟಿದ್ದೆ. ಅದು ಕುದಿಬೇಕು, ಈ ಆಲೂಗಡ್ಡೆನ ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ತುಂಬ ಸಾಫ್ಟಾಗಿ ಬೇಯಿಸ್ಕೊಂತೆ. ನಾನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ರುಚಿ ತಕ್ಕಷ್ಟು ಉಪ್ಪು, ಬೇಕಿಂಗ್ ಸೋಡಾ, ಜೀರಿಗೆ, ಸಾಸಿವೆ, ಆಮೇಲೆ ಸ್ವಲ್ಪ ಕಡಲೆಬೇಳೆ, ಆಮೇಲೆ ಅರ್ಧ ಕಟ್ ಮಾಡ್ಕೊಂಡಿರೋ ಲಿಂಬು, ಒಂದು ಈರುಳ್ಳಿ ತಗೊಂಡಿದ್ದೆ ಕಟ್ ಮಾಡಿದ್ದು, ಆಮೇಲೆ ಕೊಕೊನಟ್ ಆಯಿಲ್, ಅರಿಶಿಣ, ಖಾರ ಪುಡಿ, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು, 1 ಸ್ಪೂನಲ್ಲಿ ಗೋಡಂಬಿ ತಗೊಂಡಿದ್ದೆ, ಇನ್ನೊಂದು ಸ್ವಲ್ಪ 1-2 ಚಿಟಿಕೆ ಅಜ್ವಾನು. ಫಸ್ಟಿಗೆ ನಾನು ಕೋಕೋನಟ್ ಆಯಿಲ್ ಹಾಕಂತಿದ್ದೆ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕಾಳು, ಆಮೇಲೆ ಕರಿಬೇವು ಸೊಪ್ಪು, ಆಮೇಲೆ ಜೀರಿಗೆ ಮತ್ತು ಕಡಲೆಬೇಳೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಂತಿದ್ದೆ ನಾನು. ಬೆಳ್ಳುಳ್ಳಿ, ಶುಂಠಿ, ಕಡಲೆಕಾಳೆಲ್ಲ ರೋಸ್ಟ್ ಆದಮೇಲೆ 1 ಸ್ಪೂನು ಗೋಡಂಬಿನ ಹಾಕಂತಿದ್ದೆ. ಆಮೇಲೆ 1 ಕಪ್ ಈರುಳ್ಳಿನ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬಪ್ಪು ತನಕ ಲೋ ಫ್ಲೇಮಲ್ಲಿಟ್ಟು ಬಾಡಿಸ್ಬೇಕು. ಆಮೇಲೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಪೊಟ್ಯಾಟೋನ ಅದಕ್ಕೆ ಹಾಕಬೇಕು. ನಾನು ಪೊಟ್ಯಾಟೊ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಲಿಲ್ಲ, ಹಾಗಾಗಿ ನನಗೆ 2 ಸ್ಪೂನ್ ಉಪ್ಪು ಹಾಕಂತಿದ್ದೆ. ಆಮೇಲೆ ಸ್ವಲ್ಪ ಅರಿಶಿಣ, ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಆಮೇಲೆ ಫುಲ್ಲು ಖಾರದ ಪುಡಿ, ಉಪ್ಪೆಲ್ಲ ಸರಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಬಾರ್ದು, ನೀರು ಹಾಕಿದರೆ ಆಮೇಲೆ ಉಂಡೆ ಕಟ್ಟೋಕ್ಕಾಗಲ್ಲ, ಸೊ ನಾನು ನೀರು ಹಾಕಬಾರ್ದು. ನೋಡಿ, ನೀರು ಹಾಕ್ದೇ ಫುಲ್ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಮಸಾಲ ಎಲ್ಲ ಹೆಂಗೆ ಹಿಡ್ದಿ ತನಕ ನೀವೇ ನೋಡಿ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಸ್ವಲ್ಪ ಹಾಕಿ, ಆಮೇಲೆ ಅರ್ಧ ಲಿಂಬನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕೂಲ್ ಆಗೋಕ್ಕೆ ಬಿಡೋಣ. ಈಗ ನಾವು 1 ಬೌಲಲ್ಲಿ 1 ಕಪ್ಪು ಕಡಲೆ ಹಿಟ್ಟು, ಆಮೇಲೆ 1 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊತಿದ್ದೀನಿ. ಆಮೇಲೆ 1 ಚಮಚ ಅಜ್ವಾನು, ಆಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಬೇಕಿಂಗ್ ಸೋಡಾ ಪೌಡರ್ ಸ್ವಲ್ಪ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಕ್ರಿಸ್ಪಿಯಾಗಿ ಉಬ್ಲಿ ಅಂತ ಹಾಕೋದು ಇದನ್ನು. ಆಮೇಲೆ ಸರಿಯಾಗಿ ನೀರು ಹಾಕ್ದೇ ಫಸ್ಟ್ ನಾವು ಮಿಕ್ಸ್ ಮಾಡಬೇಕು, ಯಾಕಂದರೆ ಗಂಟು ಇರಬಾರ್ದು. ಹಾಗಾಗಿ ಆಮೇಲೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕೋಬೇಕು, ತುಂಬ ನೀರು ಹಾಕೋಬಾರ್ದು, ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ, ಈ ಥರ ಇಷ್ಟು ದಪ್ಪ ಇದ್ದರೆ ಸಾಕು, ಚೆನ್ನಾಗಾಗತ್ತೆ. ಈಗ ನಾವು ಆವಾಗ ಮಾಡಿದ್ದು ಸ್ಮ್ಯಾಶ್ ಇದೆಯಲ್ಲ ಅದನ್ನು ತಣ್ಣದಿರುತ್ತೆ, ಅದನ್ನು ಉಂಡುಂಡೆಯಾಗಿ ರೌಂಡಾಗಿ ಕಟ್ಕೋಬೇಕು. ನೋಡಿ, ಬಿಸಿ ಇದ್ದಾಗ ಕಟ್ಟಬೇಡಿ, ಸ್ವಲ್ಪ ತಣ್ಣದ ಮೇಲೇ ಕಟ್ಟಬೇಕು ಉಂಡುಂಡೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನೀರು ಹಾಕಿದರೆ ಈ ಥರ ಇಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ, ಸೊ ನೀವು ನೀರಂತೂ ಹಾಕಲೇಬೇಡಿ. ಇವಾಗ ಇದು 2 ರೆಡಿಯಾಗಿದೆ. ಇನ್ನು ಕಾವಲಿಯಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕಿಡೋಣ. ಎಣ್ಣೆ ಬಿಸಿ ಆದಮೇಲೆ ಈ ಉಂಡೆನ ಹಿಟ್ಟಿಗದ್ದಿ ಎಣ್ಣೆಗೆ ಬಿಡಬೇಕು. ನೋಡಿ, ಎಲ್ಲನೂ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನೀಗ ನಾನು ಉಲ್ಟಾ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ, ಬೇಗ ಸೀದೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕಲರ್ ಸಹ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಈ ಕಲರ್ ಬಂದ ಮೇಲೆ ಇದು ಸರಿಯಾಗಿ ಕುಕ್ ಆಗಿದೆ ಅಂತ ಅರ್ಥ, ಹೊರಗಿನ ಕೋಟು. ಇದನ್ನೀಗ ನಾನು ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.